ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನೆಯಿಂದ ಗಾಡಿ ಓಡಿಸ್ಕೊಂಡು ಅಂಗಡಿಗೆ ಹೊರಟೆ. ಅಂಗಡಿಗೆ ಹೋಗ್ತಾ ಒಳ್ಳೆ ವೆದರ್ ಇತ್ತು. ಅಂಗಡಿಗೆ ಬಂದೆ. ಕ್ಲೀನಿಂಗ್ ಮಾಡಬೇಕಿತ್ತು, ಬಟ್ಟೆ ಎತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಕ್ಲೀನಿಂಗ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಒಂದು ಸ್ಟಾಕ್ ಬಂದಿತ್ತು. ಸ್ಟಾಕ್ ಚೆಕ್ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ಅವರು ಯಾರೋ ಅಕ್ಕಿ ಕೇಳಿದರು, ಅಕ್ಕಿನ ಪ್ಯಾಕ್ ಮಾಡ್ತಾಯಿದ್ರು. ಅದನ್ನು ಸ್ಟಾಕ್ ಎಲ್ಲ ಕೌಂಟ್ ಮಾಡಿ ತಗೋತಾ ಇದ್ದೆ. ಸ್ಟಾಕ್ ಚೆಕ್ ಮಾಡಿ ಮುಗಿಸ್ದೆ. ಅಷ್ಟೊತ್ತಿಗೆ ಕಸ್ಟಮರ್ ಒಬ್ಬರು ಐಟಮ್ ಬೇಕು ಅಂತಂದರು, ಅದು ಕೊಡೋಣ ಅಂತ ಹೊರಟೆ. ಐಟಮ್ ಕೊಟ್ಟು ವಾಪಸ್ ಅಂಗಡಿ ಹತ್ರ ಬಂದೆ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಐಟಮ್ ಬೇಕು ಅಂತ. ಐಟಮ್ ಕಟ್ಬಿಟ್ಟು ಎತ್ಕೊ ಹೊರಟೆ. ಐಟಮ್ ಕೊಟ್ಟು ವಾಪಸ್ ಅಂಗಡಿ ಹತ್ರ ಬಂದೆ. ಪುನಃ ಅಂಗಡಿ ಹತ್ರ ಬಂದೆ. ಅಷ್ಟೊತ್ತಿಗೆ ಒಬ್ಬರು ಅಕ್ಕಿ ಮೂಟೆ ಮತ್ತು ಸ್ವಲ್ಪ ಐಟಮ್ ಹೇಳಿದ್ರು, ಅದು ಕೊಡೋಣ ಅಂತ ಎತ್ಕೊ ಹೋಯ್ತೆ. ಅಕ್ಕಿ ಮೂಟೆ ಮತ್ತು ಐಟಮ್ ಕೊಟ್ಟು ವಾಪಸ್ ಅಂಗಡಿ ಹತ್ರ ಬಂದೆ. ಅಂಗಡಿಗೆ ಬಂದೆ. ಅಷ್ಟೊತ್ತಿಗೆ ನಾವು ಅಪ್ಪ KB ಬಿಲ್ ಬಂದಿದೆ ಎಲೆಕ್ಟ್ರಿಕ್ದು, ಅದು ಕೊಟ್ಬಿಟ್ಟು ಬಂದ್ಬಿಡು ಅಂದರು. ಅದಕ್ಕೆ KB ಬಿಲ್ ಎತ್ಕೊಂಡು ಕಟ್ಟೋಣ ಅಂತ ಬಂದೆ. 6.5 hours later. KB ಬಿಲ್ ಕಟ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ MTRದು ಸ್ಟಾಕ್ ಬಂದಿತ್ತು, ಜೋಡಿಸ್ತಾ ಇದ್ದೆ. ನಮ್ಮ ಅಪ್ಪ ಅವರು ಕಸ್ಟಮರ್ಗೆ ಐಟಮ್ ಕೊಡ್ತಾಯಿದ್ರು. ಎಲ್ಲ ಐಟಮ್ ಎತ್ತಿ ಜೋಡಿಸೋಣ ಒಂದೊಂದಾಗಿ ಜೋಡಿಸ್ತಾ ಇದ್ದೆ. ಐಟಮ್ ಜೋಡಿಸ್ದೆ. ಅವ್ರಿಗೆ ಐಟಮ್ ಕೊಡಬೇಕಿತ್ತು, ಐಟಮ್ ಕೊಡೋಣ ಗಾಡಿ ಎತ್ಕೊ ಹೊರಟೆ. ಐಟಮ್ ಕೊಟ್ಬಿಟ್ಟು ಬಂದೆ. ಇನ್ನೊಂದು ಕಡೆ ಐಟಮ್ ಹೇಳಿದ್ದು, ಅದು ಕೊಟ್ಬಿಟ್ಟು ಬರೋಣ ಅಂತ ಹೊರಟೆ. ಐಟಮ್ ಕೊಟ್ಟು ವಾಪಸ್ ಅಂಗಡಿ ಹತ್ರ ಬಂದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಬಂದಿದ್ದರು. ಬಾಯ್ ತಿನ್ಕೊಬರೋಣ ಸ್ನ್ಯಾಕ್ಸು ಅಂತಂದರು. ಆಯಿತು ಅಂತ ಅವ್ರ ಜೊತೆ ಗಾಡಿ ಎತ್ಕೊಂಡು ಹೊರಟೆ. ಅವ್ರ ಜೊತೆನೇ ಗೋಬಿ ಸೆಂಟ್ರಿಗೆ ಬಂದ್ವಿ. ಗೋಬಿ ಬಿಸಿ ಬಿಸಿ ಆಗ್ತಿದ್ರು, ಅದನ್ನೇ ತಗೊಂಡ್ವಿ. ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಅಂಗಡಿಗೆ ಬಂದೆ. ಅಂಗಡಿಗೆ ಬಂದಷ್ಟೊತ್ತೇ ಬಾಗ್ಲಾಕ ಟೈಮ್ ಆಗಿತ್ತು. ಅದಕ್ಕೆಲ್ಲ ಐಟಮ್ನ ಎತ್ತಿ ಒಳಗಿಡ್ತಾ ಇದ್ದೆ, ಬಾಗ್ಲಾಕ್ಬಿಟ್ಟು ಹೋಗೋಣ ಅಂತ. ಬಾಗ್ಲಾಕ್ಬಿಟ್ಟು ಗಾಡಿ ಓಡಿಸ್ಕೊಂಡು ಮನೆಗೆ ಹೊರಟೆ. ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ.